ಕೋರ್ಟ್ ಆದೇಶ ಇವೆಲ್ಲ ಯಾರಿಗೆ ಕಾಮನ್ ಮ್ಯಾನ್ಗೆ ಯಾರಿಗೂ ಹೇಳ್ಬೇಕಷ್ಟೇ ಇವರು. ಈಗ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಹೇಳ್ಬಿಟ್ಟು ಫುಲ್ ಬುಲ್ಡೋಜರ್ ಇಟ್ಕೊಂಡು ನಗರಾಭಿವೃದ್ಧಿ ಮಂತ್ರಿ ಮತ್ತೆ ಮುಖ್ಯಮಂತ್ರಿಗಳು ಓಡಾಡ್ತಾ ಇದ್ದಾರಲ್ಲ, ತೆರೆದ ವಾಹನದಲ್ಲಿ ಓಡಾಡಿ ಮೈಲೇಜ್ ತಗೋತಾ ಇದ್ದಾರಲ್ಲ, ಸುಪ್ರೀಂ ಕೋರ್ಟ್ನ ಇನ್ನೆಷ್ಟು ಆರ್ಡರ್ಗಳಿದೆ, ಅದಕ್ಕೆ ಸರ್ಕಾರ ಹೇಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಉದಾಹರಣೆ ನಮ್ಗಳ ಮುಂದಿದೆ. ಆಯಿತು, GB ಎಲೆಕ್ಷನ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಎಷ್ಟು ಸತಿ ಹೇಳ್ತಾ ಇದೆ, ಅದನ್ನ ಯಾಕಪ್ಪ ಮಾಡ್ತಾ ಇಲ್ಲ? ನೀವು ನೆಪ ಹುಡುಕ್ತಾನೆ ಇದ್ದೀರಿ. ಇವ್ರು ಯಾರೋ ರೋಡ್ ಸೈಡಲ್ಲಿ ಅಂಗಡಿ ಇಟ್ಟ ಅಂದ ತಕ್ಷಣ ಅವ್ರ ಮೇಲೆ ನಿಮ್ಮ ಎಲ್ಲ ಕಾನೂನುಗಳು ಜಾರಿ ಆಗ್ಬಿಡ್ತಾವ. ಫುಟ್ಪಾತ್ ಅವ್ರು ಯಾರೋ ವೆಹಿಕಲ್ ರೋಡ್ ಜಾಗ ಇಲ್ಲ ನಿಲ್ಸ್ಬಿಟ್ಟು ಎಲ್ಲೋ ಹೋಗೋನು, ಯಾರೋ ಬೇರೆ ದೇಶಕ್ಕೆ ಹೋಗಿರ್ತಾನೆ, ಇನ್ನೊಬ್ಬ ಯಾರೋ ಜಾಗ ಇಲ್ಲ ನಿಲ್ಸ್ಬಿಟ್ಟು ಎಲ್ಲೋ 3 ದಿನ ಊರಿಗೆ ಹೋಗಿರ್ತಾನೆ. ಈ ಕ್ಲಾಸ್ ಇದೆಯಲ್ಲ, ಇದು ಪೂರ್ ಕ್ಲಾಸ್. ಇದು ಹೌದು, ಇವರ ವೋಟ್ ಬ್ಯಾಂಕು ಅಲ್ಲ, ಅದು ಅವ್ರ ವೋಟರ್ಗಳು ಅಲ್ಲ. ಹಾಗಾಗಿ ಇವ್ರ ಮೇಲೆ ನೀವು ದುಂಡಾವರ್ತಿ ಮಾಡ್ತಾ ಇದ್ರಿ. ಬೆಂಗಳೂರಿನ ಕ್ಲೀನ್ ಆಗಬೇಕು, ಸರಿ ಇದೆ, ನಿಮ್ಮ ಕೆಲಸ ತಪ್ಪು ಅಂತಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೂ ಕೆಲವು ಕೆಲಸ ಇದೆ. ನೀವು ಇದೇ ಆವೇಶವನ್ನು, ಇದೇ ರೋಷಾವೇಶವನ್ನು, ಇದೇ ನಿಮ್ಮ ಕ್ರಿಯಾಶೀಲತೆನ ಅದರಲ್ಲೂ ತೋರಿಸ್ಬೇಕು. ಉದಾಹರಣೆಗೆ ಈಗ ರಾಜಕಾಲುವೆಗಳು ಒತ್ತುವರಿ ಮಾಡಿದ್ರಪ್ಪ ಮುಖ್ಯಮಂತ್ರಿಗಳಿಗೆ ನಾವು ಹೇಳೋದು, ಈಗ ಇದೇ ನಿಮ್ಮ ಪರಾಕ್ರಮವನ್ನು, ನಿಮ್ಮ ಕೃಷ್ಣ ಬೈರೇಗೌಡ ರಣಬೈರೇಗೌಡರ ಈ ಆಕ್ರೋಶವನ್ನು ರಾಜಕಾಲುವೆಯಿಂದ ಶುರು ಮಾಡಿ. ಯಾಕೆಂದರೆ ಇವತ್ತು ಇದು ಫುಟ್ಪಾತ್ ಅವರು ಪಾಪ ಅವರು ದಿಕ್ಕಿಲ್ ಜನ, ಅವ್ರನ್ನ ಏಕಾಏಕಿ ಹೋಗಿ ನುಗ್ಬೋದು ಅವ್ರ ಮೇಲೆ. ನಿಮ್ಮ BBMPನವ್ರು ಹೋಗಿ ಹೊಡೆದಾಗ್ತಾ ಇದ್ದಾರೆ, ಸುತ್ತಿಗೆ ಹಿಡಿದು ಓಡಾಡ್ತಾ ಇದ್ದಾರೆ, JCB ತಗೊಂಡೋಗಿ ತಳ್ತಾ ಇದ್ದಾರೆ. ರಾಜಕಾಲುವೆ ಯಾಕೆ ಒತ್ತುವರಿ ತೆರವು ಮಾಡ್ತಾ ಇಲ್ಲ? ದರ್ಶನ್ ಮನೆ ಇತ್ತು, ಹೆಸರು ಹೇಳಂಗಿಲ್ವೇನೋ ಆತಂದು. ಈಗ ಶಾಮನೂರು ಶಿವಶಂಕರಮ್ಮನವ್ರ ಮನೆ ಇತ್ತು, ಅಲ್ಲಿ ಈ ಸುಮಾರು ಪ್ರಾಪರ್ಟಿಗಳು ಅದೇನಿದೆ, ಅದ್ರ ಮೇಲೆ ಬುಲ್ಡೋಸರ್ ಯಾವಾಗ ಹರಿಸ್ತೀರಿ? ಇವ್ರು ಯಾರೋ ಅಸಹಾಯಕರ ಮೇಲೆ ನೀವು ಈ ಸುಪ್ರೀಂ ಕೋರ್ಟ್ನ ಕಾನೂನು ತಗೊಂಬಂದು ಗದಾಪ್ರಹಾರ ಮಾಡ್ತಾ ಇದ್ದೀರಲ್ಲ, ಇವ್ರ ಮೇಲೆ ಯಾವತ್ತು ಮಾಡ್ತೀರಿ? ರಾಜಕಾಲುವೆ ಒತ್ತುವರಿ ತೆರವು ಯಾವಾಗ ಮಾಡ್ತೀರಿ? ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ ರಾಜಕಾಲುವೆ ಒತ್ತುವರಿ ತೆರವು ಮಾಡೋಕ್ಕೆ? ಮತ್ತೆ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದನ್ನು ಯಾರು ನಿಗಾ ಇಡೋರು ಯಾರು? ಆಮೇಲೆ ರಸ್ತೆಗಳು ಹೇಳ್ತಿರಲ್ಲ, ಟ್ರಾಫಿಕ್ಕು ನಂಬರ್ 1 ಸಮಸ್ಯೆ ಬೆಂಗಳೂರಲ್ಲಿ. ಫುಟ್ಪಾತ್ಗೂ ಅದು ಕಾರಣ ಆಗಿದೆ, ಫುಟ್ಪಾತ್ ಒತ್ತುವರಿ ಅದೊಂದು ಪ್ರಶ್ನೆ. ಆದರೆ ಟ್ರಾಫಿಕ್ ಕನ್ಜೆಕ್ಷನ್ ಇದೆಯಲ್ಲ, ಅದು ಭಾಳ ದೊಡ್ಡ ಪ್ರಾಬ್ಲಮ್. ಅದು ಅದಕ್ಕೆ ಏನೇನು ಮಾಡಿದ್ದೀವಪ್ಪ? ಏನೇನು ಮಾಡಿದ್ದೀವಿ? ಅದಕ್ಕೆ ಏನಾದ್ರು ಮೀಟಿಂಗ್ ಮಾಡ್ತಾ ಇದ್ದೀವಾ? ಇಷ್ಟೇ ಸಕ್ರಿಯತೆ ಅದರಲ್ಲಿ ತೋರಿಸ್ತಾ ಇದ್ದೀವಾ? ತೋರಿಸ್ಬೇಕಲ್ವಾ? ಆಮೇಲೆ ರಸ್ತೆ ಪ್ಯಾಟ್ ಹೋಲ್ಸ್ಗಳಿದೆಯಲ್ಲ, ರಸ್ತೆ ಗುಂಡಿಗಳು ಭಾಳ ದೊಡ್ಡ ಸಮಸ್ಯೆ. ಸಾಯ್ತಾ ಇದ್ದಾರೆ, ಎವ್ರಿ ಡೇ ಜನ ಸಾಯ್ತಾ ಇದ್ದಾರೆ. ನಾವು ಡೇ 1 ಫ್ರೀಡಮ್ ಟಿವಿಲಿ ಕಿರಿಸ್ತಾನೆ ಇದ್ದೀವಿ, ನೀವು ಏನೂ ಮಾಡಬೇಡಿ ಇವರೇ, ವೆಹಿಕಲ್ಗಳು ಸರಾಗೋಗಿ ಹೋಗೋಕ್ಕೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಿಸಿ ಅಂತ. ಅದು ಇವತ್ತಿನ ತುರ್ತದು. ಅದು ಯಾಕೆ ಮಾಡ್ತಾ ಇಲ್ಲ? ಎಲ್ಲೆಲ್ಲಿ ಒನ್ ವೇಗಳು ಮಾಡಬೇಕು ಮಾಡ್ಬೋದು, ಅದು ಯಾಕೆ ಮಾಡ್ತಾ ಇಲ್ಲ? ಟ್ರಾಫಿಕ್ ಅದನ್ನು ಮಾಡ್ಬೋದಲ್ಲ, ಬೇರೆ ದೇಶಗಳಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚು ಡೆನ್ಸಿಟಿ ಇದ್ರೂ, ವೆಹಿಕಲ್ ಡೆನ್ಸಿಟಿ ಇದ್ರೂ ಅದನ್ನು ಯಾಕೆ ಮಾಡ್ತಾ ಇಲ್ಲ? ಆಮೇಲೆ ಕೆರೆಗಳ ಒತ್ತುವರಿ ಯಾವ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ, ಕೆರೆಯಲ್ಲೆಲ್ಲ ಬಿಲ್ಡಿಂಗ್ಗಳು ಕಟ್ಕೊಂಡ್ಬಿಟ್ಟಿದ್ದೀರಿ. ನೀವೇ ಬಫರ್ ಝೋನ್ಗಳನ್ನ ಕಡಿತ ಮಾಡಿ ಆದೇಶ ಮಾಡ್ತಾ ಇದ್ದೀರಿ. ಇಲ್ಲಿ ಯಾವುದು ಸರ್ಕಾರ ಇದೆ, ಸುಪ್ರೀಂ ಕೋರ್ಟ್ ಆದೇಶಗಳಿಲ್ವಾ? ನೀವು ಮಾಡ್ತಿರೋ ಕೆಲಸ ಸರಿ ಇದೆ, ನಾವು ಸ್ವಾಗತ ಮಾಡಿದ್ದೀವಿ ಫ್ರೀಡಮ್ ಟಿವಿ ವತಿಯಿಂದ. ಈ ಫುಟ್ಪಾತ್ನ ಅಕ್ರಮ ಒತ್ತುವರಿ ತೆರವು ಏನಿದೆ ಇದನ್ನು ಮಾಡಬೇಕು ಅಂತ ಹೇಳಿದ್ವಿ. ಬೆಂಗಳೂರು ಸುಂದರವಾಗಿರಬೇಕು, ಸ್ಲಮ್ ಮಾಡ್ಕೊಂಡು ಕೂತ್ಕೋಬಾರ್ದು. ರಸ್ತೆಯಲ್ಲೇ ಸಂಸಾರ, ರಸ್ತೆಯಲ್ಲೇ ಹಾದ್ರ, ರಸ್ತೆಯಲ್ಲೇ ವ್ಯವಹಾರ, ಅದಲ್ಲ. ಅದು ಸಾರ್ವಜನಿಕಕ್ಕೆ ಸೇರಿದೆ, ಎಲ್ಲರದ್ದು. ಒಬ್ಬನ ವ್ಯವಹಾರ ಮಾಡೋಕ್ಕಲ್ಲ. ಅದನ್ನು ಮಾಡ್ತಿರೋ ಸರಿ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಇದೇ ಉತ್ಸಾಹವನ್ನು, ಇದೇ ಆವೇಶವನ್ನು, ಇದೇ ಆವೇಗವನ್ನು, ಇದೇ ಕೆಚ್ಚನ್ನು, ಆಮೇಲೆ ಸುಪ್ರೀಂ ಕೋರ್ಟ್ನ ಗದೆಯನ್ನು ತಗೊಂಬಂದು ಈ ಒತ್ತುವರಿದಾರರ ಮೇಲೆ ಹೊಡೀರಿ. ಇವ್ರ ಮೇಲೆ ಯಾರೋ ನಮ್ಮ ಕೆರೆಗಳ ಒತ್ತುವರಿ ಮಾಡಿರೋರ ಮೇಲೆ ಬೀಸಿ, ಸರ್ಕಾರಿ ಭೂಮಿ ಕಬ್ಜಾ ಮಾಡ್ಕೊಂಡಿದ್ದಾರಲ್ಲ ಬೆಂಗಳೂರಲ್ಲಿ, ಅವ್ರ ಮೇಲೆ ಬೀಸಿ. ಇವರು ಇದರಲ್ಲೆಲ್ಲ ಸ್ಲೋ ಆಗ್ಬಿಡ್ತಾರೆ. ಯಾಕೆಂದ್ರೆ ಅವರೆಲ್ಲ ಪ್ರಭಾವಿಗಳು. ಈಗ ನಾನು ಎಕ್ಸ್ಪೆಕ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಕೃಷ್ಣ ಬೈರೇಗೌಡರು ನೀವು ತುಂಬ ಅಪ್ರೈಟ್ ಮಿನಿಸ್ಟ್ರು ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ತುಂಬ ರೆಸ್ಪಾಂಡ್ ಮಾಡಲ್ಲ, ಜನಕ್ಕೇನಂತ ಸಿಗಲ್ಲ ಅವರು. ಆದರೆ ಈ ಕಾಸ್ ಇದೆಯಲ್ಲ, ಈ ಕಾಸಿಗೆ ನೀವು ಮಾಡ್ತಿರೋ ಕೆಲಸ ಇದೆಯಲ್ಲ, ಅದು ಶ್ಲಾಘನೀಯ ಕೆಲಸ. ಇದೇ ಉತ್ಸಾಹವನ್ನು ನೀವು ರಾಜಕಾಲುವೆ ಒತ್ತುವರಿದಾರರ ಮೇಲೂ ನೀವು ತೋರಿಸ್ಬೇಕು. ಆಮೇಲೆ ರಸ್ತೆ ಪಾಟ್ವಾಲ್ಗಳು ಫಿಲ್ ಮಾಡೋದ್ರಲ್ಲಿ ಈಗ ಕಾಂಟ್ರಾಕ್ಟರ್ಗಳಿಗೆ 3 ವರ್ಷಕ್ಕೆ ಟರ್ಮ್ ಕೊಟ್ಟಿರ್ತಾರೆ ಸರ್. ಒಂದು ರಸ್ತೆ ರಿಪೇರಿ ಮಾಡಿದ್ರು ಇನ್ನು 3 ವರ್ಷದವರೆಗೂ ಅದೇ ರಸ್ತೆಗೆ ದುಡ್ಡು ಕೇಳೋಂಗಿಲ್ಲ ಅಂತ. ಇವ್ರೇನು ಮಾಡ್ತಾರೆ, BBMPಯಿಂದ ಒಂದು ಸತಿ ದುಡ್ಡು ತಗೊಂಡೋಗಿ ಅವ್ನು ಕಾಂಟ್ರಾಕ್ಟರ್ ತಿನ್ನಿಸ್ತೀರಿ, ಅದ್ರಲ್ಲಿ ನೀವೆಲ್ಲ ಸೇರಿ ಹಂಚಿ ತಿಂತೀರಿ. ಆಮೇಲೆ ಅವನು KRDLನಿಂದ ಇನ್ನೊಂದು ರೌಂಡ್ ತಿಂತಾನೆ, ಗೌರ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದು ಇನ್ನೊಂದು ರೌಂಡ್ ತಿಂತಾನೆ. ಅದನ್ನು ಆಡಿಟ್ ಮಾಡಿಸಿ ಸರ್ಕಾರದ ದುಡ್ಡನ್ನು ಇನ್ನಿಲ್ಲದಂತೆ ಲೂಟಿ ಹೊಡಿತಾ ಇದ್ದಾರಲ್ಲ. ನಿಮ್ಮ ಖಜಾನೆ ಖಾಲಿ ಆಗಿದೆಯಲ್ಲ, ಬೊಕ್ಕಸದಲ್ಲಿ 2 ರೂಪಾಯಿ ದುಡ್ಡಿಲ್ವಲ್ಲ. MLAಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಬಜೆಟ್ ಇಲ್ಲ ಅಂತ. MLAಗಳು ತೋರ್ಸೋಕೆ ಏನು ಕೆಲಸ ಇದೆ? ಈಗ ಎಲೆಕ್ಷನ್ಗೆ ಹೋಗ್ಬೇಕಲ್ಲ ನೀವು, ಏನಿದೆ ಕೆಲಸ ಹೇಳಿ, ಹೇಗೆ ತೋರಿಸ್ಬೇಕು? ಆಯಿತು, ಗೃಹಲಕ್ಷ್ಮಿ ದುಡ್ಡು ಬಂದಿದೆ ಅಂತ ಹೇಳ್ಬೋದು. ಎಷ್ಟು ಜನಕ್ಕೆ ಬಂದಿದೆ? ಕರೆಂಟ್ ಫ್ರೀ ಕೊಟ್ಟಿದ್ದೀವಿ, ಬಸ್ ಫ್ರೀ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಆದರೆ MLAಗಳಿಗೆ ಹೇಳ್ಕೊಳಕ್ಕೊಂದು ಕೆಲಸ ಇಲ್ಲ. ಈ ಟರ್ಮಲ್ಲಿ ನಾನು ಇದು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಕೆಲಸವೇ ಇಲ್ಲ, ಒಂದು ತೋರ್ಸೋಕ್ಕಿಲ್ಲ. ಬಜೆಟ್ ಪ್ರಾಬ್ಲಮ್ ಆಗಿದೆ. ಬಜೆಟ್ ಎಲ್ಲೋಗಿದೆ ಅಂದರೆ ಇವರೆಲ್ಲ ಈಗ ಪ್ರಭಾವಿ MLAಗಳು ಗ್ರಾಂಟ್ ತತ್ತಾರೆ, ಒಂದೇ ರೋಡಲ್ಲಿ ಮಾಡಿದ ರೋಡ್ನೇ ವರ್ಷ ಮಾಡಿಸ್ತಾರೆ. ಒಂದು ಆಡಿಟ್ ಮಾಡಿಸಿ, ಅದು ಆಡಿಟ್ ರಿಪೋರ್ಟ್ ಮಾಡಿಸಿ, ಎನ್ಕ್ವೈರಿ ಮಾಡಿಸಿ, ಅದನ್ನು ದುಡ್ಡು ಎಲ್ಲಿ ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ.
ಈ ಉತ್ಸಾಹ ಸರಿ ಇದೆ. ಈ ಏನೋ ಈ ಆವೇಶವನ್ನು ಸರ್ಕಾರ ಸುಪ್ರೀಂ ಕೋರ್ಟ್ನ ಏನೋ ಆದೇಶದ ಗದೆ ಹಿಡಿದು ಈ ರೋಡ್ ಸೈಡ್ ಇರೋ ಜನನ ಹೊಡೆದೋಡಿಸೋದು ಸುಲಭ. ಆದರೆ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿರೋರು, ಮನೆಗಳು ಕಟ್ಕೊಂಡಿರೋರು, ಈ ಜನನ ಕೆರೆ ಒತ್ತುವರಿ ಮಾಡ್ಕೊಂಡಿರೋರು, ಪೊಲ್ಯೂಷನ್ ಏನೋ ನೀರು ಕುಡಿಯೋಕ್ಕಾಗ್ತಾ ಇಲ್ಲ. ಹೌದು, ಅಷ್ಟು ಏನೋ ತ್ಯಾಜ್ಯವನ್ನು ನೀರನ್ನು ಬಿಡ್ಲಾಗ್ತಾ ಇದೆ. ಇಮಿಡಿಯೇಟ್ ಸ್ಟೇ ಆರ್ಡರ್ ತಂದು ಬಿಡ್ತಾರಲ್ಲ ಸರ್, ಇಮಿಡಿಯೇಟ್ ಅವ್ರಿಗೆ ಕೋರ್ಟ್ಗೆ ಹೋಗೋ ತೋರಿಸ್ಬಿಡ್ತಾರೆ. ಅದನ್ನ ಕೋರ್ಟ್ಗೆ ಹೋಗೋ ಶಕ್ತಿ ಅವ್ರಿಗಿದೆ. ಇವ್ರಿಗೆ ಇಲ್ಲಿ ಕಿರಿಸ್ತಾರೆ ಪಾಪ, ನಮ್ಮ ಟಿವಿ ಕ್ಯಾಮ್ರಾಗಳ ಮುಂದೆ ಹೇಳ್ತಾರೆ ಅಷ್ಟೇ ಪಾಪ ಅವ್ರದ್ದು. ಅದೇ ಅಲ್ಲೇ ನಾವು ತೊಡ್ಕೋಬೇಕು. BBMP ಆಫೀಸರ್ಸ್ಗಳಿಗೆ ನಿಮ್ಮ ಲೀಗಲ್ ಸೆಲ್ಗಳಿದೆಯಲ್ಲ ಎಲ್ಲ ಕಡೆ, ಅವು ಏನೇನು ಮಾಡ್ತಾ ಇದೆ ಅಂತ ಗೊತ್ತಲ್ವ ನಿಮಗೆ. ನಮ್ಮ ಮನವಿ ಇಷ್ಟೇ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಗರಾಭಿವೃದ್ಧಿ ಮಂತ್ರಿಗಳಲ್ಲಿ, ನೀವು ಈಗ ಆ ಪಾದಾಚಾರಿ ಮಾರ್ಗದಲ್ಲಿ ಮಾರುವ ವ್ಯಾಪಾರಿಗಳಿದ್ದಾರೆ, ಆಮೇಲೆ ರೋಡ್ ಸೈಡ್ ತಳ್ಳೋಗಾಡಿ ವ್ಯಾಪಾರಿಗಳಿದ್ದಾರೆ, ಇವ್ರುಗಳ ಮೇಲೆ ತೋರಿಸ್ತಾ ಇರುವ ಇದೇ ಉತ್ಸಾಹವನ್ನು, ಇದೇ ಪ್ರಕೋಪ, ಇದೇ ನಿಮ್ಮ ಕಮಿಟ್ಮೆಂಟನ್ನು ಈ ಎಲ್ಲ ಇಶ್ಯೂಗಳ ಮೇಲೂ ನೀವು ತೋರಿಸ್ಬೇಕು. ತೋರಿಸ್ಲಿ ಅನ್ನೋದು ನಮ್ಮ ಕಳಕಳಿ.